ಎಲ್ಲರಿಗೂ ನಂದು ಗಡಿಗೆ ಮಾಡುವ ನಮಸ್ಕಾರಗಳು. ಕೆಲವು ದಿನಗಳಿಂದ ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಬಗ್ಗೆ ಕೆಲವೊಬ್ಬರು ಹಗುರವಾಗಿ ಮಾತನಾಡುತ್ತಿದ್ದಾರೆ. ಅವರಿಗೆ ನಾನು ಒಂದು ವಿಷಯ ಹೇಳ ಬಯಸುತ್ತೇನೆ. ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಏನಂತ ಹೇಳಿ ಇಡೀ ಉತ್ತರ ಕರ್ನಾಟಕಕ್ಕೆ ಗೊತ್ತಿದೆ. ಯಾವನೋ ಒಂದು ಪ್ರೆಸ್ ಮೀಟ್ ಮಾಡಿಸ್ಕೇರಿ ಒಂದು ಹೋಟೆಲಲ್ಲಿ ಆಗಲಿ ಒಂದು ಮನೆಯಲ್ಲಾಗಲಿ ಒಂದು ಮೀಡಿಯಾ ಮುಂದೆ ಕೂತು ಮಾತಾಡೋನು ಯಾವನೋ ಧೀರನೋ ಅಲ್ಲ ಶೂರನೋ ಅಲ್ಲ. ಇವರು ಏನು ಅಂತ ಇಡೀ ಉತ್ತರ ಕರ್ನಾಟಕಕ್ಕಲ್ಲ ಇಡೀ ನಮ್ಮ ಕರ್ನಾಟಕಕ್ಕೆ ಗೊತ್ತಿದೆ. ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಏನಂತ ಹೇಳ್ಕೇರಿ ಇವರಿಗೆ ಅವಶ್ಯ ಶಬ್ದಗಳಿಂದ ಬಾಯಿಗೆ ಬಂದಂಗೆ ಮಾತಾಡಿದರೆ ಇನ್ಯಾರೂ ಸುಮ್ಮ ಕುಂದ್ರುವುದಿಲ್ಲ. ಈಸ್ ದಿನ ಹೇಳಕ್ಕೆ ಹೋಗಿದ್ರೆ ಮಾರಿಗೆ ಸುಳಿತು ಅಂತೇಳಿ ನಾವು ಸುಮ್ಮ ಕೂತೇವೆ. ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನಮಗೆ ಒಳ್ಳೆ ಸಂಸ್ಕಾರ, ಒಳ್ಳೆ ರೀತಿ, ಒಳ್ಳೆ ದಾರಿ ನಮಗೆ ತೋರಿಸ್ಕೊಟ್ರ. ಅದು ಒಂದು ಉದ್ದೇಶದಿಂದ ನಾವು ಇಷ್ಟು ದಿನ ಸುಮ್ಮ ಕೂತಿದ್ದೀವಿ. ಈಗ ಫ್ಯಾಮಿಲಿ ಮ್ಯಾಟ್ರ್ ಒಳಗಾಗಲಿ ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಚಿರಂಜೀವಿಯವರ ಬಗ್ಗೆ ಆಗಲಿ ಮೊನ್ನೆ ಅವರ ಧರ್ಮಪತ್ನಿಯವರ ಬಗ್ಗೆನೂ ಮಾತಾಡಿದ್ರು. ಆದ್ರೂ ನಾವು ಸುಮ್ಮ ಕೂತಿದ್ದೀವಿ. ಇನ್ನು ನಾವು ಸುಮ್ಮ ಕುಂದ್ರಕ್ಕೆ ತಯಾರಿಲ್ಲ. ಇದಕ್ಕೆ ಇಂಥವ್ರಿಗೆ ಉತ್ತರ ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೊಡೋ ಅವಶ್ಯಕತೆನೇ ಇಲ್ಲ. ಇವರಿಗೆ ಉತ್ತರ ಯಾರು ಕೊಡ್ತಾರಂದ್ರೆ ನಮ್ಮಂಥ ಕಾರ್ಯಕರ್ತರು ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಶಿಷ್ಯಂದರು ಹಾಗೂ ಅವರ ಅಭಿಮಾನಿಗಳು ಉತ್ತರ ಕೊಡ್ತಾರ. ಇವರು ದೊಡ್ಡ ದೊಡ್ಡ ಮೀಡಿಯಾ ಮುಂದೆ ಬಂದು ಅವ್ರು ಹಂಗು ಧರ್ಮ ಕಡ್ಲಿ ಹಂಗು ಏಕವಚನದಲ್ಲಿ ಮಾತಾಡೋದು ಸರಿಯಲ್ಲ. ಇದು ಶೋಭೆ ತರುವುದಲ್ಲ. ಇಂಥವ್ರಿಗೆ ಉತ್ತರ ನಾವು ಭಾಳ ಕೊಡ್ತೀವಿ. ನಮ್ಮ ಬಾಯಿ ತೆಗೆದಂತಿಗೂ ವಿಜಾಪುರ ಭಾಷೆ ಹೆಂಗಂತೇಳಿ ಎಲ್ಲರಿಗೂ ಗೊತ್ತಿದೆ. ಇವು ಏನು ಮಾತಾಡೋನಲ್ಲ ಇವನ್ 10 ಪಟ್ಟು ನಮಗೆ ಮಾತಾಡಕ್ಕೆ ಬರ್ತೈತೆ. ಆದ್ರೆ ನಮ್ಮ ಗೌಡ್ರು ನಮಗೆ ಆ ರೀತಿ ಕಲಿಸ್ಕೊಟ್ಟಿಲ್ಲ. ನಮಗೆ ಒಳ್ಳೆ ಸಂಸ್ಕಾರ, ಒಳ್ಳೆ ನೀತಿ, ಒಳ್ಳೆ ಪಾಠ ನಮಗೆ ಕಲಿಸ್ಕೊಟ್ಟಾರ. ಒಂದು ಕಪ್ಪಾಳಿಗೆ ಹೊಡೆದ್ರೆ ಇನ್ನೊಂದು ಕಪ್ಪಾಳಿಗೆ ಹೊಡೆಸ್ಕೊಂಬ ಅಂತೇಳಿ ನಮ್ಮ ಗೌಡ್ರು ನಮಗೆ ಕಲಿಸ್ಕೊಟ್ರ ಅನ್ನೋ ಒಂದು ಉದ್ದೇಶದಿಂದ ನಾವು ಸುಮ್ಮ ಕೂತೇವೆ. ನಾನು ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಲ್ಲ, ಬರೇ ನಾನು ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಕಟ್ಟ ಅಭಿಮಾನಿಯಾಗಿ ನಾವು ಒಂದೇ ಒಂದು ಕರೆ ಕೊಟ್ಟರೆ ನಾಳೆ ಬೆಳಗ್ಗೆ ಹೊಂಟ್ರೆ ನೀವು ಮನೆಯಿಂದ ಹೊರಗೆ ಬರಬೇಕಾದ್ರೆ ನಿನಗೆ ಯಾರೂ ಬಿಡಂಗಿಲ್ಲ. ನಮ್ಮ ಹಿಂದೂ ಕಾರ್ಯಕರ್ತರು ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮಗನೇ ಇದು ನಿನಗೆ ಲಾಸ್ಟ್ ವಾರ್ನಿಂಗ್ ಅಂತ ತಿಳ್ಕೊ. ರಾಘು ಅಣ್ಣಿಗೇರಿ ಇರ್ಬೋದು, ರಾಘು ಅಣ್ಣಿಗೇರಿ ಅಣ್ಣ ಇರ್ಬೋದು, ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇರ್ಬೋದು. ಅವ್ರವ್ರು ಏನೋ ವೈಯಕ್ತಿಕ ಕಾರಣಗಳಿಂದ ದೂರ ಆಗಿರ್ಬೋದು. ಇಂದಲ್ಲ ನಾಳೆ ಅವರು ಒಂದೇ ಆಗ್ತಾರ. ರಾಘು ಅಣ್ಣಿಗೇರಿ ಅವರು 30 ವರ್ಷಗಳ ನಂತರ ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರ ಹತ್ರನೇ ಇದ್ದಾರ. ಯಾರೋ ಕೆಲವು ಕಿಡಿಗೇಡಿಗಳಿಂದ ಅವ್ರ ಮಾತು ಕೇಳಿವ್ರ ಮಾತು ಏನೋ ಒಂದು ಹೊಯ್ಮನ್ಸ್ ಆಗೋದು ಇರುವುದೇ. ರಾಜಕೀಯ ಅಂದಮೇಲೆ ಎಲ್ಲರ ಬಳಿ ಇರುವುದೇ. ಸ್ವಲ್ಪ ಏನೋ ಆಗಿರ್ತೈತಿ. ಇಂದಲ್ಲ ನಾಳೆ ಅವ್ರು ಒಂದಾಗ್ತಾರ. ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಮಗನೇ ವಿಚಾರ ಮಾಡು. ಇದು ಲಾಸ್ಟ್ ವಾರ್ನಿಂಗ್ ಅಂತ ತಿಳ್ಕೊಂಡೆ ನಾನು. ಬಟ್ ನಾವು ಒಂದು ಕರೆ ಕೊಟ್ರಂದ್ರೆ ನಾಳೆ ಬೆಳಗ್ಗೆ ನಿಮ್ಮ ಮನೆ ಬಿಟ್ಟು ಹೊರಗೆ ಬರಬೇಕಾದ್ರೆ ವಿಚಾರ ಮಾಡು. ಇದು ಲಾಸ್ಟ್ ವಾರ್ನಿಂಗ್ ಅಂತ ತಿಳ್ಕೊ. ನೀ ಏನಂತೇಳಿ ಎಲೆಕ್ಷನ್ದಾಗ ನೀ ಯಾರ್ಯಾರ ಬಳಿ ಹೋಗಿ ಯಾರ್ಯಾರ ಬಳಿ ಇಲ್ಲ ಯಾರ್ಯಾರ ಬಳಿ ಟವರ್ ಡಂಪ್ ಮಾಡ್ಬೇಕಂತ ನೀ ಹೇಳಿದೆ. ನಿನ್ನ ಟವರ್ ತೆಗೆದ್ರಂತ ತಿಳ್ಕೊ, ನಿನ್ನ ಟವರ್ ಲೊಕೇಶನ್ ತೆಗೆದ್ರೆ ತಿಳ್ಕೊ. ರಾತ್ರಿ 5 ತನ ಎಲೆಕ್ಷನ್ ಕ್ಯಾಂಡಿಡೇಟ್ ಹೋಗ್ಕೇರಿ ತನ್ನ ಮನೆಯಲ್ಲಿ ಮಲ್ಕೊಂಡಿದ್ದ. ನೀ ಹೇಳಕತ್ತಿಲ್ಲ ಯಾರ್ಯಾರು ದೊಡ್ಡವ್ರ ಹೆಸರು ಹೇಳಕತ್ತಿಲ್ಲ. ಅವ್ರ ಗೂಡ್ ಕಿಡ್ಕೇರಿ ನೀ ಎಲ್ಲೆಲ್ಲಿ ಹೋಗಿ ಏನೇನು ಮಾಡಿ ಏನು ಮಾಡ್ಬೇಕತ್ ಮಾಡಿ ಎಲ್ಲ ನಮ್ಮ ಬಲ್ ಐತಿ. ಮಗನೇ ಬಿಚ್ಚಿಟ್ರ ತಿಳ್ಕೊ ನಿಂದು ಇಷ್ಟು ಉದ್ದ ಐತಿ. ಧರ್ಮ ಕಡ್ಲಿ ಹಂಗೆ ಹಿಂಗೆ ನಮ್ಮ ಹಿಂದೂ ಸಂಪ್ರದಾಯದಾಗ ಯಾರೋ ಒಬ್ರು ದಾನ ಕೊಟ್ರಂದ್ರೆ ದೇಸಾಯಿ ಮನಿತನ ಅಂತ ಬರ್ತಿತ್ತು. ಅಂಥ ಮಣಿತನ ಹಿಂದೂ ಸಂಪ್ರದಾಯದಾಗ ಅವ್ರು ದಾನ ಧರ್ಮ ಮಾಡ್ಯಾನ. ಅವ್ರಿಗೆ ಧರ್ಮ ಕಡ್ಲಿ ಅಂತ ಬಂದೈತಿ. ನೀ ಏನು ಹೇಳ್ತೀವೋ ಧರ್ಮ ಕಡ್ಲಿ. ನೀನು ನೋಡ್ಕೋ. ಮತ್ತೊಬ್ಬರ ಬಗ್ಗೆ ಏನು ಮಾತಾಡ್ತೀನಿ. ಅವ್ರ ಕಾಲಾಗಿನ ಧೂಳಿಗೂ ಸಮ ಇಲ್ಲಿ ನೀ ಮಾತಾಡ್ತಿ ಪ್ರೆಸ್ ಮೀಟ್. ಇದು ಲಾಸ್ಟ್ ವಾರ್ನಿಂಗ್ ಅಂತ ತಿಳ್ಕೊ. ಮುಂದಿನ ದಿನಮಾನದಲ್ಲಿ ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರ ಬಗ್ಗೆ ನೀ ಏನಾದರೂ ಹಗುರವಾಗಿ ಮಾತಾಡಿದರೆ ನಿನಗೆ ತಕ್ಕ ಉತ್ತರ ಕೊಡ್ಬೇಕಾಗ್ತೈತಿ. ವಿಚಾರ ಮಾಡು. ಇಲ್ಲೇ ಬಿಟ್ಟು ಚಲೋ ನೀ ಯಾವ ಭಾಷೆದಾಗ ಮಾತಾಡಿಯಲ್ಲ ನಿನ್ನಕ್ಕಿಂತ 10 ಭಾಷೆ ನನ್ನ ಪರಿಪೂರ್ಣವಾಗಿ ಪರ್ಫೆಕ್ಟಾಗಿ ಕನ್ನಡ ಮಾತಾಡಕ್ಕೆ ಬರ್ತೈತಿ. ನೀ ಅರ್ಧಮುರ್ಧ ಕನ್ನಡ ಮಾತಾಡ್ತಿ. ನಿನಕ್ಕಿಂತ 10 ಪಟ್ಟು ನನಗೆ ಮಾತಾಡಕ್ಕೆ ಬರ್ತೈತಿ. ನೀ ಲೇ ಅಂದರೆ ಯಾಕೋ ಲೇ ಎತ್ತೀವಿ, ಮಗನೇ ಅಂದರೆ ಏನೋ ಮಗನೇ ಎತ್ತೀವಿ. ಇಷ್ಟೇ ತಿಳ್ಕೊ. ಭಾಳ ಹೇಳಿದ್ರೊಳಗೆ ಅರ್ಥ ಇಲ್ಲ. ವಿಚಾರ ಮಾಡಿ ಮಾತಾಡೋ ಮಿಸ್ಟರ್. ಇನ್ನು ಮುಂದಿನ ನಿರ್ಮಾಣಗಳಲ್ಲಿ ಗೌಡ್ರ ಬಗ್ಗೆ ನೀ ಏನಾದರೂ ಹಗುರವಾಗಿ ಮಾತಾಡಿದ್ರೆ ಇದಕ್ಕೆ ನಿನಗೆ ತಕ್ಕ ಉತ್ತರ ಕೊಡ್ತೀವಿ. ವಿಚಾರ ಮಾಡಿ ಮಾತಾಡು. ಗೌಡ್ರು ಬರೇ ಒಂದು ಗ್ರೀನ್ ಸಿಗ್ನಲ್ ಕೊಟ್ರಂತ ತಿಳ್ಕೊ. ನಿನಗೆ ನಾವೇನು ಮಾತಾಡಬೇಕು ನಾವು ಒಬ್ಬನೇ ಅಲ್ಲ, ಇಡೀ ನಮ್ಮ ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರ ಅಭಿಮಾನಿಗಳು ವಿಜಯಪುರ ಜಿಲ್ಲೆ ಅಲ್ಲ ವಿಜಯಪುರ ಸುತ್ತಮುತ್ತಲಿನ ಗ್ರಾಮದವರು ನಿನ್ನ ಮನೆಗೆ ಗೆರವು ಹಾಕಬೇಕಾಗ್ತೈತಿ. ಮಗನೇ ವಿಚಾರ ಮಾಡು ಅಂತ ಹೇಳ್ತೀನಿ ನಾನು. ಹಾಂ
लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।